ನೋಡಿ, ಇದು ನಮ್ಮ ಕೋಲಾರದಲ್ಲಿರುವಂಥ ಫಾರ್ಮು. ಒಂದು ಅರ್ಧ ಎಕರೆ ಇದೆ. ಇದರಲ್ಲಿ ಒಂದು 100 ಶ್ರೀಗಂಧ ಮತ್ತು ಒಂದು 200 ಡ್ರ್ಯಾಗನ್ ಫ್ರೂಟ್ ಏನಕ್ಕಂದರೆ ನಾವು ಫೆನ್ಸಿಂಗ್ ಹಾಕ್ತಿದ್ವಿ. ಸೊ ಆ ಕಲ್ಲುಗಳನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ. ಮತ್ತು ಶ್ರೀಗಂಧಕ್ಕೆ ಹೋಸ್ಟ್ ಆಗಿ ಹಲವಾರು ಹಣ್ಣಿನ ಗಿಡಗಳು, ಒಂದು 100 ಥರದ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ಮತ್ತು ಇದ್ರ ಜೊತೆ ಇನ್ನು ಮುಂದೆ ಇಲ್ಲೆಲ್ಲ ತರಕಾರಿ ಬೆಳಿಬೇಕು ಅಂದ್ಕೊಂಡ್ವಿ, ಬಟ್ ಟೈಮ್ ಸಿಗ್ತಾ ಇರೋದ್ರಿಂದ ನಾವು ಬೆಳೆಯೋಕ್ಕಾಗ್ತಿಲ್ಲ. ಇದು ಮಾಡಿರೋದಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಅಂತ. ತುಂಬ ಜನ ಕೇಳಿದ್ದು ಶ್ರೀಗಂಧವನ್ನು ಯಾವ ಪ್ರಾಣಿ ಪಕ್ಷಿಗಳು ತಿಂತವೆ ಹಾಗೆ ಹೇಗೆ ಅಂತ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಶ್ರೀಗಂಧವನ್ನು ಕಾಗೆ, ಅದ್ರ ಬೀಜವನ್ನು ಕಾಗೆ ತಿನ್ನುತ್ತೆ, ಕೋಗ್ಲೆ ತಿನ್ನುತ್ತೆ, ಹಲವಾರು ಪಕ್ಷಿಗಳು ತಿನ್ನುತ್ತೆ. ಶ್ರೀಗಂಧನೇ ಅಂತಲ್ಲ, ಬನ್ನಿ ತೋರಿಸ್ತೀನಿ. ನೀವು ನೀಲಗಿರಿ ಒಂದನ್ನು ಬಿಟ್ಟು ಯಾವುದೇ ಗಿಡ ಮರಗಳನ್ನು ಹಾಕಿದ್ರೂ ಕೂಡ ಅದರಿಂದ ಪ್ರಕೃತಿಗೆ ನಮ್ಮ ಕೊಡುಗೆ ಇದ್ದಂಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಚೆರ್ರಿನ ಯಾರೂ ಕೂಡ ತಿನ್ನೋದಿಲ್ಲ, ಬಟ್ ಇಲ್ಲಿ ಪಕ್ಷಿ ಗೂಡು ಕಟ್ಕೊಂಡಿದೆ. ಸೊ ಸಾರ್ಥಕತೆ. ಮತ್ತು ನಾವು ಈ ತೋಟಕ್ಕೆ ಬಂದಾಗಲೂ ಕೂಡ ಹಲವಾರು ಪಕ್ಷಿಗಳು ಓಡಾಡ್ತಾ ಇರುತ್ತೆ, ಹಲವಾರು. ಸೊ ಇದನ್ನ ಯಾವತ್ತೂ ಕೂಡ ನಾವು ಕಮರ್ಷಿಯಲಾಗಿ ಮಾರಿಲ್ಲ. ಇದರಲ್ಲಿ ನಮಗೆ ಪ್ರಾಫಿಟ್ ಬಂದಿದೆ ಅಂದರೆ ಒಂದೇ ಒಂದು ಟೈಮು ಡ್ರ್ಯಾಗನ್ ಫ್ರೂಟ್ ಇರುತ್ತಲ್ಲ, ಡ್ರ್ಯಾಗನ್ ಫ್ರೂಟ್ ಓವರಾಗಿ ಬೆಳೆದ್ಬಿಟ್ಟಿರುತ್ತೆ. ಸೊ 1 ವರ್ಷ ಅಥವಾ 2 ವರ್ಷ 3 ವರ್ಷಕ್ಕೊಂದ್ಸಲ ಕಟಿಂಗ್ ಮಾಡಬೇಕಾಗುತ್ತೆ. ಅದನ್ನು ಕಟ್ ಮಾಡಿ ಕೊಟ್ಟವಾಗ ನಮಗೆ 12,500 ರೂಪಾಯಿ ಬಂತು. ಇದು ಆಲ್ಮೋಸ್ಟ್ ನಾವು ಇನ್ವೆಸ್ಟ್ಮೆಂಟೇ 3 ರಿಂದ 4 ಲಕ್ಷ ಮಾಡಿದ್ದೀವಿ, ಬಟ್ ನಮಗೆ ರಿಟರ್ನ್ಸ್ ಬಂದಿರೋದು 12,500 ರೂಪಾಯಿ. ಏನಕ್ಕೆ ನಾವು ಇದನ್ನು ಮಾಡಿಲ್ಲ ಅಂದರೆ ನಾವು ಕಮರ್ಷಿಯಲಾಗಿ ನೋಡಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅಂತ ಬಿಟ್ಟಿರೋದು. ಸೊ ಪ್ರಾಣಿ ಪಕ್ಷಿಗಳಿಗೆ ನೋಡಿ, ಇದೆಲ್ಲ ಕಿತ್ಕೊಂಡೋಗಿ ನಾವು ಸೇಲ್ ಮಾಡ್ಬೋದು, ಬಟ್ ಸೇಲ್ ಮಾಡಲ್ಲ. ನ್ಯಾಚುರಲಾಗಿ ಹಾಗೆ ಇರಲಿ ಅಂತ ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ತಿಂದರೆ ನಾವು ತಿಂತೀವಿ, ಅಥವಾ ಇಲ್ಲಿನ ಮಕ್ಕಳು ಅಥವಾ ವಯಸ್ಸಾದವ್ರು ಯಾರು ತಿಂತಾರೆ, ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳಿಗೆ. ಸೊ ನೀವು ಆದರೆ ಒಂದು ಗಿಡ ಮರಗಳನ್ನು ನೆಡಿ, ಆದಷ್ಟು ಪ್ರಾಣಿ ಪಕ್ಷಿಗಳನ್ನು ಉಳಿಸಿ.